ಫೆಬ್ರವರಿ 1ನೇ ತಾರೀಕಿಗೆ ನಡೆದಿರುವಂತಹ ಸಿರಹಟ್ಟಿಯ ಜಗದ್ಗುರುಗಳವರ ಅಮೃತ ಮಹೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ದೇಣಿಗೆಯನ್ನು ಸಲ್ಲಿಸಿರುವಂತಹ, ವಿವಿಧ ಸೇವೆಗಳನ್ನು ಮಾಡಿರುವಂತಹ, ಬಹಳಷ್ಟು ರೀತಿಯಿಂದ ಸಹಕಾರವನ್ನು ನೀಡಿರುವಂತಹ, ಕಾಯ ವಾಚ ಮನಸ ಸೇವೆ ಸಲ್ಲಿಸಿರುವಂತಹ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವು ಇಟ್ಟುಕೊಂಡಿದ್ದೆವು ಮತ್ತು ಲೆಕ್ಕಪತ್ರಗಳನ್ನು ಸಾರ್ವಜನಿಕರಿಗೆ ಒಪ್ಪಿಸುವ ಕಾರ್ಯಕ್ರಮವನ್ನು ಮತ್ತು ಅವರಿಗೆ ವಿಶೇಷ ಒಂದು ಪ್ರೀತಿಯ ಭೋಜನವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯರಿಗೂ, ಈ ನಾಡಿನ ಗಣ್ಯರಿಗೂ, ಆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅತಿಥಿಗಳಿಗೂ, ನಾಡಿನ ಎಲ್ಲ ಪೂಜ್ಯರಿಗೂ ಮತ್ತು ಸಹಾಯ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸಮಸ್ತ ಮಹಾಜನತೆಗೂ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಮಂತ್ರಣ ಪತ್ರಿಕೆ ಬಹಳ ಚರ್ಚೆ ಆಯಿತು. ನೀವು ಮಾಡಿರ್ತಕ್ಕಂಥ ಆಮಂತ್ರಣ ಪತ್ರಿಕೆ ಪೀಠಾಧಿಪತಿಗಳ ಪೀಠವನ್ನೇ ಚೇಂಜ್ ಮಾಡಿ ಹುಬ್ಬಳ್ಳಿ ಅನ್ನೋದನ್ನ ಹಾಕಿರ್ಲಿಲ್ಲ. ಇದರ ಉದ್ದೇಶ ಬಹಳ ಚರ್ಚೆ ಆಗ್ತಿದೆ, ಏನಿದೆ? ಬಹುಶಃ ನಾವು ಯಾವುದನ್ನ ಪತ್ರಿಕೆ ಅಂತ ಇನ್ನೂ ಮುದ್ರಣ ಮಾಡಿಲ್ವೋ, ಇನ್ನೂ ಆ ಪತ್ರಿಕೆ ಹೊರಗೆ ಬರೋ ಪೂರ್ವದಲ್ಲಿನೇ ಅದನ್ನು ಒಂದು ಪ್ರೂಫ್ ತಿದ್ದಾಕ ಇಟ್ಟಿರುವಂಥ ಪತ್ರಿಕೆಯನ್ನೇ ತೆಗೆದುಕೊಂಡು ಹೋಗಿ ಆ ರೀತಿ ವಿಚಾರ ಮಾಡುವಂಥದ್ದಕ್ಕೆ ನಾನು ಏನನ್ನೂ ಉತ್ತರಿಸ್ಲಿಕ್ಕೆ ಆಗೋದಿಲ್ಲ. ಅದು ಪತ್ರಿಕೆ ಅಲ್ಲ, ಅದು ಪ್ರೂಫ್ ಹೆಂಗೆ ಹೊರಗೆ ಹೋಗಿದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅದರಲ್ಲಿ ನನ್ನದು ಯಾವುದೇ ಥರದ ಕೆಟ್ಟ ಉದ್ದೇಶಗಳಿಲ್ಲ. ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನವನ್ನು ಯಾರೂ ಮಾಡಬಾರ್ದು ಅಂತ ಅರಿಕೆ ಮಾಡ್ಕೊಳ್ತೀವಿ. ನಾವು ಅವ್ರು ಮೊದಲೇ ನಮಗೆ ಹೇಳಿದರು, ನಾವು ಒತ್ತಡದಲ್ಲಿ ಇದ್ದೇವೆ ಅಂತ. ನಿನ್ನಿಂದ ಮೊನ್ನೆ ಈ ಕಾರ್ಯಕ್ರಮ ನಿರ್ಣಯವನ್ನು ಮಾಡಿರೋದ್ರಿಂದ ಸಮಯ ಸಿಕ್ಕರೆ ಬರ್ತೇನೆ, ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಲ್ಲಿ ಇದ್ದೇನೆ. ಗೌರವಕ್ಕಾಗಿ ನಾವು ಅವ್ರ ಹೆಸರನ್ನು ಹಾಕಿಕೊಂಡಿದ್ದೇವೆ. ಸಮಯ ಸಿಕ್ಕರೆ ಹೇಳ್ಕೊಂಡಿದ್ವಿ. ಬಹುಶಃ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಒತ್ತಡದಲ್ಲಿ ಬರಲಿಕ್ಕಾಗಿರ್ಲಿಕ್ಕಿಲ್ಲ ಅನ್ನೋದನ್ನು ಬಿಟ್ಟರೆ ಯಾವುದೇ ವಿಶೇಷತೆಗಳನ್ನು ಅಲ್ಲಿ ಕಾಣಬಾರ್ದು, ದೋಷಗಳನ್ನು ಅಲ್ಲಿ ಹುಡುಕಬಾರ್ದು, ಯಾವುದೇ ವಿವಾದಕ್ಕೆ ಅವಕಾಶ ಮಾಡಬಾರ್ದು ಅಂತ ನಾ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.